ಎಷ್ಟು ಚೆನ್ನಾಗಿ ವರ್ಕ್ ಆಗ್ತಾ ಇದೆ ನೋಡಿ ನಮ್ಮ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಝೋನ್ಗಳು ಮತ್ತು ಲೆವೆಲ್ಗಳು. ಇದು ಯಾವುದೇ ಮ್ಯಾಜಿಕ್ ಅಲ್ಲ, ಪ್ಯೂರ್ ಪ್ರೈಸ್ ಆ್ಯಕ್ಷನ್. ಮಾರ್ಕೆಟ್ ಹೇಗೆ ಮೂವ್ ಆಗುತ್ತೆ ಅನ್ನೋದನ್ನ ನೀವು ನನ್ನ ಚಾರ್ಟ್ ನೋಡಿದ್ರೆ ತುಂಬ ಈಸಿಯಾಗಿ ಅರ್ಥ ಮಾಡ್ಕೋತೀರ. ನೀವು ಕೂಡ ಒಬ್ಬ ಒಳ್ಳೆ ಪ್ರೈಸ್ ಆ್ಯಕ್ಷನ್ ಟ್ರೇಡರ್ ಆಗಬೇಕು ಅನ್ನೋ ಉತ್ಸಾಹ ನಿಮಗಿದ್ರೆ ನನ್ನ ಎಲ್ಲ ವಿಡಿಯೋಗಳನ್ನ ಸ್ಕಿಪ್ ಮಾಡದೆ ನೋಡಿ, ಖಂಡಿತವಾಗಿ ನಿಮ್ಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಈ ವಿಡಿಯೋ ಯಾವುದೇ ಟ್ರೇಡ್ ರೆಕಮೆಂಡೇಶನ್ ಅಲ್ಲ, ನಾನು ಸೆಬಿ ರಿಜಿಸ್ಟರ್ಡ್ ಪರ್ಸನ್ ಕೂಡ ಅಲ್ಲ. ಈ ವಿಡಿಯೋ ಕೇವಲ ಕಲಿಕೆಯ ಉದ್ದೇಶ ಆಗಿರುತ್ತೆ. ನನ್ನ ಚಾನಲ್ ಆಪ್ಷನ್ ಟ್ಯೂನರ್ಗೆ ನಿಮಗೆಲ್ಲ ಸ್ವಾಗತ. ಬನ್ನಿ ಹಾಗಾದರೆ ಇವತ್ತು ನಿಫ್ಟಿ ನಮ್ಮ ಲೆವೆಲ್ನಲ್ಲಿ ವರ್ಕ್ ಆಯ್ತಾ ಇಲ್ವಾ ಅಂತ ಒಂದ್ಸರಿ ನೋಡೋಣ. ಏನಾಯ್ತು ನೋಡಿ, ಬೆಳಗ್ಗೆ ಓಪನ್ ಆಗ್ತಿದ್ದಂಗೆ ಇದನ್ನ ಈ ನಮ್ಮ ಸಪೋರ್ಟ್ ಲೆವೆಲ್ನ ಬ್ರೇಕ್ ಮಾಡ್ತು. ಬೆಳಗ್ಗೆ ಓಪನ್ ಆಗ್ತಿದ್ದಂಗೆ ಫಸ್ಟೇ ಬ್ರೇಕ್ ಆಯಿತು ಸಪೋರ್ಟ್ ಲೆವೆಲ್. ಸಪೋರ್ಟ್ ಲೆವೆಲ್ ಬ್ರೇಕ್ ಆದ ತಕ್ಷಣ ಇದೇನಾಯಿತು, 25,600 ಇಂದ 25,582 ಇದು ರೆಸಿಸ್ಟೆನ್ಸ್ ಝೋನ್ ಆಯಿತು. ಸೊ ಇಮ್ಮಿಡಿಯೇಟ್ ಆಗಿ ಕೆಳಗಡೆ ಬಂತು ಸಪೋರ್ಟ್ಗೆ, ಹೌದಾ? ಈ ಸಪೋರ್ಟಿಗೆ ಬಂತು. ನೀವು 1 ನಿಮಿಷದ ಕ್ಯಾಂಡಲಲ್ಲಿ ನೋಡಿ ಗೊತ್ತಾಗುತ್ತೆ ಎಷ್ಟು ಪರ್ಫೆಕ್ಟಾಗಿ ವರ್ಕ್ ಆಗಿದೆ ಅಂತೇಳಿ. ಈ ಝೋನಲ್ಲಿ 1 ನಿಮಿಷದ ಕ್ಯಾಂಡಲ್ ನೋಡಿ ಇಲ್ಲೇನೆ ರಿಜೆಕ್ಷನ್ ಸ್ಟಾರ್ಟ್ ಆಯ್ತು. 10ವರೆಗೆ ರಿಜೆಕ್ಷನ್ ಸ್ಟಾರ್ಟ್ ಆಯ್ತು. ಇಲ್ಲಿಂದಾನೆ ಹ್ಯಾಮರ್ ಕ್ಯಾಂಡಲ್ಗಳಾಗ ಸ್ಟಾರ್ಟ್ ಆಯ್ತು. ತುಂಬ ಒಳ್ಳೆ ಬುಲಿಶ್ ಕ್ಯಾಂಡಲ್ಗಳಾಗ ಸ್ಟಾರ್ಟ್ ಆಯ್ತು. ಕೆಳಗಡೆ ಬರ್ತಿದ್ದಂಗೆ ಮತ್ತೆ ರಿಜೆಕ್ಷನ್ ಸ್ಟಾರ್ಟ್ ಆಯ್ತು. ಎಷ್ಟು ಕಡೆ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ಅನ್ನೋದನ್ನ ಇಲ್ಲಿ ಅಡ್ವಾನ್ಸ್ ಆಗಿ ನಮ್ಗೆ ಅರ್ಥ ಆಗ್ತಾ ಇದೆ. ಇಲ್ಲಿ ಯಾವ ಪ್ರೈಸ್ ಇಲ್ಲಿ ಕೆಳಗಡೆ ಹತ್ತಿರ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಬುಲಿಶ್ ಕ್ಯಾಂಡಲ್ ಆಯ್ತು. 1 ನಿಮಿಷದ ಕ್ಯಾಂಡಲ್ ನೋಡಿ ಬುಲಿಶ್ ಕ್ಯಾಂಡಲ್ ಎಷ್ಟು ಅಂತಂದ್ರೆ ಕೆಳಗಡೆ ಯಾವ ಪಾಯಿಂಟೇನು ಇಲ್ಲ, ಪಿನ್ ಪಾಯಿಂಟೇನು ಇಲ್ಲ, ಅದೇ ಥರ ಬುಲಿಶ್ ಕ್ಯಾಂಡಲ್ ಇಲ್ಲಿ ಸ್ಟಾರ್ಟ್ ಆಯ್ತು. ಹಾಗೇನೆ ಈ ತನ್ನ ಡೌನ್ ಇಲ್ಲಿಂದ ಇರೋ ಡೌನ್ ಟ್ರೆಂಡ್ನ ಬ್ರೇಕು ಮಾಡ್ತು. ಬ್ರೇಕ್ ಮಾಡಿದ ತಕ್ಷಣ ಇಲ್ಲಿ ನಾವು ಎಂಟ್ರಿ ಆಗಿದ್ರೆ ಕಂಪ್ಲೀಟ್ ಎಲ್ಲಿನೂ ರಿಜೆಕ್ಷನ್ ಇಲ್ದೇ ಇಲ್ಲಿ ತನ್ನ ಹೈವರೆಗೂ ಹೋಯ್ತು. ತನ್ನ ಡೇ ಹೈ ಏನಿದೆ, ಫಸ್ಟ್ ಡೇ ಹೈ, ಇವತ್ತಿನ ಡೇ ಹೈ ಏನಿದೆ ಅದನ್ನ ಬ್ರೇಕ್ ಮಾಡ್ತು ಒಂದೇ ಸರಿ. ಬ್ರೇಕ್ ಮಾಡಿ ಇಮಿಡಿಯೇಟ್ ಆಗಿ ನಮ್ಮ ಝೋನ್ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ ಅಂತಂದ್ರೆ, ಈ ಝೋನ್ ರೆಡ್ ಝೋನ್ ಏನಿದೆ ಅದರ ಹತ್ರನೇ ರಿಜೆಕ್ಷನ್ ಸ್ಟಾರ್ಟ್ ಆಯಿತು. ರಿಜೆಕ್ಷನ್ ಸ್ಟಾರ್ಟ್ ಆಗಿ ಮತ್ತೆ ಇಲ್ಲಿ ಕೆಳಗಡೆ ಬಂತು. ಇಲ್ಲಿ ಯಾವುದೇ ರೀತಿ ರಿಜೆಕ್ಷನ್ ಇಲ್ದೇನೆ ಹೋಗಿದ್ರಿಂದ ಇಲ್ಲಿ ಇದು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಝೋನ್ ಆಗಿ ವರ್ಕ್ ಆಗಲಿಲ್ಲ. ಇದು ಇಲ್ಲಿ ಇವತ್ತಿಗೆ ಈ ಝೋನು ಫೇಲ್ ಆಯಿತು. ಇದನ್ನ ರೆಸಿಸ್ಟೆನ್ಸ್ ಫೇಸ್ ಮಾಡ್ದೇನೆ ಹೋಗಿರೋದ್ರಿಂದ ಇದು ಫೇಲ್ ಆಯಿತು, ಹೌದಾ? ಅದೇ ಥರ ಇಲ್ಲಿಂದ ವಾಪಸ್ ಕೆಳಗಡೆ ಬಂತಿದ್ದು. ಕೆಳಗಡೆ ಯಾಕೆ ಬಂತು ಅಂದರೆ ಹೈಯರ್ ಹೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದು. ಯಾವಾಗ ಈ ತನ್ನ ಮೇಜರ್ ರೆಸಿಸ್ಟೆನ್ಸ್ನ ಬ್ರೇಕ್ ಆಯಿತು, ನೆಕ್ಸ್ಟ್ ಇದು ಕೆಳಗಡೆ ಹೋಗೋದಿಲ್ಲ. ಕೆಳಗಡೆ ಬಂದ ತಕ್ಷಣ ಇಲ್ಲಿನೂ ಕೂಡ ಅದು ಈ ತನ್ನ ಪ್ರೀವಿಯಸ್ ಸಪೋರ್ಟನ್ನು, ತನ್ನ ಪ್ರೀವಿಯಸ್ ಸ್ವಿಂಗನ್ನು ಬ್ರೇಕ್ ಮಾಡಲೇ ಇಲ್ಲ. ಇದನ್ನು ಮತ್ತೆ ಸಪೋರ್ಟ್ ಆಗಿ ತಗೊಳ್ತು. ಇಲ್ಲಿ ಮತ್ತೆ ಇನ್ಗಲ್ಫಿಂಗ್ ಕ್ಯಾಂಡಲ್ಗಳಾಗ ಸ್ಟಾರ್ಟ್ ಆಯಿತು. ತನ್ನ ಪ್ರೀವಿಯಸ್ ಹೈನ ಬ್ರೇಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿತು. ವಾಪಸ್ ಇಲ್ಲಿಂದ ನಾವು ಎಂಟ್ರಿ ಆಗಿದ್ರೆ ಅಥವಾ ಇದೇ ಮೂಮೆಂಟಲ್ಲಿ ನಾವು ಎಂಟ್ರಿ ಆಗಿದ್ರು ಕೂಡ ವಾಪಸ್ ತನ್ನ ಈ ನಮ್ಮ ಮೇಜರ್ ರೆಡ್ ಝೋನ್ ಏನಿದೆ, ಮೇಜರ್ ರೆಸಿಸ್ಟೆನ್ಸ್ ಝೋನ್ ಇದೆ, ಅಲ್ಲಿವರೆಗೂ ಹೋಯ್ತು. ಎಷ್ಟು ಕರೆಕ್ಟಾಗಿ ಅಲ್ಲಿಂದ ರಿಜೆಕ್ಟ್ ಆಗಿದೆ ನೋಡಿ. ಎಕ್ಸಾಕ್ಟ್ ನೀವು ಬೇಕಾದ್ರೆ ನಿನ್ನೆ ವಿಡಿಯೋನ ನೋಡ್ಬಿಟ್ಟು ಮಾರ್ಕ್ನ ನೋಡ್ಬೋದು ನೀವು. 25,700 ಇಲ್ಲಿಗೆ ಕರೆಕ್ಟಾಗಿ ಟಚ್ ಆಗಿ ರಿಜೆಕ್ಟ್ ಆಗಿದೆ, ಹೌದಾ? ಎಷ್ಟು ಪರ್ಫೆಕ್ಟಾಗಿ ವರ್ಕ್ ಆಗಿದೆ ಅಲ್ವಾ? ವರ್ಕ್ ಆಗಿದೆ ಅಂತ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗಾದರೆ ಮಂಡೇ ಫೆಬ್ರವರಿ 9 ನಿಫ್ಟಿ ಹೇಗೆ ವರ್ಕ್ ಆಗ್ಬೋದು ಅಂತ ನೋಡೋಣ. ಓವರ್ ಆಲ್ ನಮಗೆ ಟ್ರೆಂಡ್ ಏನಿದೆ ಇವಾಗ ಬುಲ್ಲಿಶೇ ಇದೆ. ಓವರ್ ಆಲ್ ಟ್ರೆಂಡ್ ಬುಲ್ಲಿಶೇ ಇದೆ. ಹೇಗೆ ಬುಲ್ಲಿಶೇ ಅಂತಂದರೆ ಇಲ್ಲಿಂದ ಡೈರೆಕ್ಟ್ ಓಪನ್ ಆಗಿ ಕೆಳಗಡೆ ಬರ್ತಾ ಇದೆ. ಬಟ್ ಈ ಝೋನ್ನ 25,300 ಕೆಳಗಡೆ ಬರೋವರೆಗೂ ಇದು ಬುಲ್ಲಿಶಲ್ಲೇ ಇರುತ್ತೆ. 25,000 ಕೆಳಗಡೆ ಯಾವಾಗ ಬಂತು ಮತ್ತೆ ಬೇರಿಶಾಗಿ ಕನ್ವರ್ಟ್ ಆಗುತ್ತೆ. 25,300 ಬರೋವರೆಗೂ, ಇದು ಬ್ರೇಕ್ ಆಗೋವರೆಗೂ ಇದು ಟ್ರೆಂಡ್ ಬುಲ್ಲಿಶೇನೆ. ಮಂಡೇ ಒಂದು ಫ್ಲಾಟ್ ಓಪನ್ ಆಗ್ಬೋದು, ಅಥವಾ ಗ್ಯಾಪ್ ಅಪ್ ಓಪನ್ ಆಗ್ಬೋದು, ಅಥವಾ ಗ್ಯಾಪ್ ಡೌನ್ ಓಪನ್ ಆಗ್ಬೋದು. ನಿಫ್ಟಿ ಫ್ಲಾಟ್ ಓಪನ್ ಆಯಿತು ಅಂದರೆ ಇದೇ ಝೋನಲ್ಲಿ ಓಪನ್ ಆಯಿತು, ಇಲ್ಲಿ ಬ್ರೇಕ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಫಸ್ಟ್ ಇದು ತನ್ನ ಸಪೋರ್ಟ್ ಹತ್ರ ಬರುತ್ತೆ. ಸಪೋರ್ಟು ಯಾವ್ದು ನಮ್ಮ ಗ್ರೀನ್ ಝೋನ್ ಏನಿದೆ 25,600 ಇಂದ 25,582ವರೆಗೂ ಈ ಗ್ರೀನ್ ಝೋನ್ ಹತ್ರ ಬರುತ್ತೆ. ಈ ಗ್ರೀನ್ ಝೋನ್ ಹತ್ರ ಬಂದು ಇಲ್ಲಿ ಏನಾದರೂ ಸ್ಟ್ರಾಂಗ್ ಕ್ಯಾಂಡಲ್ಗಳಾಯಿತು ಅಂತಂದರೆ, ಬುಲ್ಲಿಶ್ ಕ್ಯಾಂಡಲ್ಗಳು, ಅದು ಇವತ್ತು ತೋರಿಸಿದ್ನಲ್ಲ ಈ ಥರ ಏನಾದರೂ ಇಲ್ಲಿ ಅಟ್ಲೀಸ್ಟ್ 1 ನಿಮಿಷದ ಕ್ಯಾಂಡಲಲ್ಲಿ ಬುಲ್ಲಿಶ್ ಕ್ಯಾಂಡಲ್ಗಳಾಗಿ ಸ್ಟಾರ್ಟ್ ಆದರೆ
ಏನಾಗುತ್ತೆ, ಇದನ್ನ ಬ್ರೇಕ್ ಮಾಡೋಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಇದು ಬ್ರೇಕ್ ಆಯಿತು ಅಂತಂದರೆ ನೆಕ್ಸ್ಟ್ ನಮ್ಮ ಲೆವೆಲ್ 25,800 ಹೋಗುತ್ತೆ. ಫಸ್ಟ್ ಲೆವೆಲ್ 25,800 ಹೋಗುತ್ತೆ. ಇಲ್ಲಿಂದ ರಿವರ್ಸ್ ಆಗಿ ಇದನ್ನು ಮತ್ತೆ ಹೋಲ್ಡ್ ಮಾಡುತ್ತಿದ್ದು. ಇಲ್ಲಿ ಹೋಯ್ತು ಅಂದರೆ ಖಂಡಿತ ಇಲ್ಲಿ ಹೋಲ್ಡ್ ಮಾಡುತ್ತೆ. 90% ಇದನ್ನು ಹೋಲ್ಡ್ ಮಾಡುತ್ತೆ. ಇದನ್ನು ಹೋಲ್ಡ್ ಮಾಡಿದ್ರೆ ಇಮಿಡಿಯೇಟಾಗಿ ಇದೇನಾಗುತ್ತೆ, ಇಮಿಡಿಯೇಟಾಗಿ ಇಲ್ಲಿ ರೀಚ್ ಆಗಿ 800 ರೀಚ್ ಆಗಿ ಅಕಸ್ಮಾತ್ ರಿವರ್ಸ್ ಆಯಿತು ಆಗಿ ಇಲ್ಲಿ ಹೋಲ್ಡ್ ಆಯಿತು ಅಂತಂದರೆ 25,700 ಹೋಲ್ಡ್ ಆಯಿತು ಅಂತಂದರೆ ನೆಕ್ಸ್ಟ್ ನಮ್ಮ ಲೆವೆಲ್ಲು 25,900 ಇರುತ್ತೆ. ಇದು ಫ್ಲಾಟ್ ಓಪನ್ ಆಯಿತು ಅಂದರೆ. ಗ್ಯಾಪ್ ಅಪ್ ಆಯಿತು ಅಂತಂದರೆ, ಗ್ಯಾಪ್ ಅಪ್ ಎಲ್ಲಿ ಈ ಲೆವೆಲ್ ಹತ್ರ ಗ್ಯಾಪ್ ಅಪ್ ಆಯಿತು ಅಂತಂದರೆ, ಇಲ್ಲಿ ಗ್ಯಾಪ್ ಅಪ್ ಆಗಿ ರೆಡ್ ಕ್ಯಾಂಡಲ್ ಏನಾದರೂ ಆಯಿತು ಅಂದರೆ ಇಮಿಡಿಯೇಟಾಗಿ ಇದು ಫಸ್ಟ್ ತನ್ನ ಸಪೋರ್ಟ್ ಲೆವೆಲ್ ಇಲ್ಲೇ ಇದೆ 25,700, ಇಲ್ಲಿವರೆಗೂ ಬರೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಇಲ್ಲಿವರೆಗೂ ಬರುತ್ತೆ. ಹೇಗೆ ಬರುತ್ತೆ ಅಂದರೆ, ಇಲ್ಲೇನಾದರೂ ರೆಡ್ ಕ್ಯಾಂಡಲ್ ಆಗಿ ಇಲ್ಲಿ ಏನಾದರೂ ಹೋಲ್ಡ್ ಮಾಡ್ತು ಅಂದರೆ, ಈ 25,800 ಹೋಲ್ಡ್ ಮಾಡ್ತು ಅಂತಂದರೆ ಮೇಲ್ಗಡೆ ಹೋಗ್ಬೋದು. ಅಥವಾ ಇದು ಮೇಜರ್ ರೆಸಿಸ್ಟೆನ್ಸ್ ಆಗಿರೋದ್ರಿಂದ ಇಲ್ಲಿಂದ ಕೆಳಗಡೆ ಬಂದು ಇದು ಈ ಲೆವೆಲ್ನ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗ್ಬೋದು. ಈ ಥರ ಮೇಲ್ಗಡೆ ಹೋಗ್ಬೋದು. ಈ ಥರ ವರ್ಕ್ ಆಗುತ್ತೆ. ಗ್ಯಾಪ್ ಅಪ್ ಆದರೆ. ಗ್ಯಾಪ್ ಡೌನ್ ಆಯಿತು ಅಂದರೆ, ಗ್ಯಾಪ್ ಡೌನ್ ಏನಾದರೂ ಈ ಲೆವೆಲಲ್ಲೇ ಗ್ಯಾಪ್ ಡೌನ್ ಆಯಿತು ಅಂತಂದರೆ ಇದು ಬ್ರೇಕ್ ಆಗೋದಿಲ್ಲ. 90% ಬ್ರೇಕ್ ಆಗಲ್ಲ. ಇದು ಹೋಲ್ಡ್ ಆಗ್ಬೋದು. 90% ಹೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ಹೋಲ್ಡ್ ಆಗಿ ತನ್ನ ರೆಸಿಸ್ಟೆನ್ಸು ಇಲ್ಲಿವರೆಗೂ ಹೋಗುತ್ತೆ. ಇದು ಬ್ರೇಕ್ ಆದರೆ ಮಾತ್ರ ಮತ್ತೆ ಮುಂದೆ ಹೋಗುತ್ತೆ. ಇಲ್ಲ ಅಂತಂದರೆ ಇಲ್ಲೇನೆ ರಿವರ್ಸ್ ಆಗಿ ಸ್ಟಾರ್ಟ್ ಆಯಿತು ಅಂತಂದರೆ ಇಲ್ಲೇನೆ ಸೈಡ್ ವೇಸ್ ಆಗೋ ಚಾನ್ಸಸ್ ಇರುತ್ತೆ. ಯಾಕೆ ಸೈಡ್ ವೇಸ್ ಆಗುತ್ತೆ ಅಂತಂದರೆ ಹೇಳ್ತೀನಿ. ಇವಾಗ ಇಲ್ಲಿ ಆಗಿರೋಂಥ ಮೇಜರ್ ಡೆವಲಪ್ಮೆಂಟ್ ಏನು ಅಂದರೆ, ಇಲ್ಲಿಂದ ಪ್ರೈಸ್ದು ಇದು ಪೂರ ಒಂದು ಮೂವ್ ಅಂತ ನಾವು ತಗೊಂಡ್ರೆ ಇದು ಎಲ್ಲಿ ಹೋಲ್ಡ್ ಆಗಿದೆ, ಇವಾಗ ತನ್ನ ರೆಸಿಸ್ಟೆನ್ಸ್ ಹತ್ರ ಹೋಲ್ಡ್ ಆಗಿದೆ. ಇಲ್ಲಿಂದ ಕೆಳಗಡೆ ಬಂದರೆ ಏನಾಗುತ್ತೆ, ಇದು ಲೋವರ್ ಲೋ ಅಂತ ಸ್ಟಾರ್ಟ್ ಆಗುತ್ತೆ. ಲೋವರ್ ಲೋ ಆಗುತ್ತೆ. ಈ ಥರ ನೋಡಿದ್ರೆ ಇದೇನಾಗುತ್ತೆ, ವೀಕ್ ಟ್ರೆಂಡ್ ಆಗುತ್ತೆ. ಇಲ್ಲಿಂದ ಟ್ರೆಂಡ್ ವೀಕ್ ಆಗುತ್ತೆ. ಇದನ್ನ ಮಾಡಲಿಲ್ಲ ಅಂತಂದ್ರೆ, ಇದನ್ನು ಬ್ರೇಕ್ ಮಾಡಲಿಲ್ಲ ಅಂತಂದ್ರೆ ಟ್ರೆಂಡ್ ವೀಕ್ ಆಗುತ್ತೆ. ಹೌದಾ? ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ ನಿಮಗೆ ಇಲ್ಲಿ? ಸೊ ಅದೇ ಥರನೇ ಇವತ್ತಿನ ಟ್ರೆಂಡ್ ನೋಡಿದ್ರೆ ಇವತ್ತೇನಾಗ್ತಾ ಇದೆ, ಹೈಯರ್ ಹೈ ಮಾಡ್ತಾ ಇದೆ. ಇವತ್ತೇನಾಗ್ತಾ ಇದೆ, ಹೈ ಮಾಡ್ತು, ಲೋ ಮಾಡ್ತು. ಲೋ ಏನು ಮಾಡ್ತು, ತನ್ನ ಪ್ರೀವಿಯಸ್ ಲೋನ ಬ್ರೇಕ್ ಮಾಡ್ದೇನೆ ಪ್ರೀವಿಯಸ್ ಹೈನ ಬ್ರೇಕ್ ಮಾಡ್ತು. ಪ್ರೀವಿಯಸ್ ಹೈ ಬ್ರೇಕ್ ಆದಾಗ ವಾಪಸ್ ಏನಾಗುತ್ತೆ, ಮತ್ತೆ ಇದು ಈ ಕೆಳಗಡೆ ಬರುತ್ತೆ. ಪ್ರೀವಿಯಸ್ ಲೋನ ಬ್ರೇಕ್ ಮಾಡಲ್ಲ, ಇಲ್ಲಿಂದ ಮೇಲ್ಗಡೆ ಹೋಗಿ ಟ್ರೈ ಮಾಡ್ತಾ ಇರುತ್ತೆ. ಹೌದಾ? ಇಲ್ಲಿ ಮೇಜರ್ ರೆಸಿಸ್ಟೆನ್ಸ್ ಆಯ್ತು. ಇವಾಗ ಇದು ಈ ಲೆವೆಲ್ ನೋಡ್ಕೊಂಡ್ರೆ, ಈ ಒಂದು ಮೂಮೆಂಟ್ ನೋಡ್ಕೊಂಡ್ರೆ ಇದು ಮೇಜರ್ ರೆಸಿಸ್ಟೆನ್ಸ್ ಆಯಿತು. ಫುಲ್ ಬ್ಯಾಕ್ ಏರಿಯಾ ಇದು. ಇಲ್ಲಿಂದ ರಿವರ್ಸ್ ಆಗ್ಬೋದು. ಅರ್ಥ ಆಯ್ತಲ್ವಾ? ಓಕೆ. ಹಾಗಾದರೆ 25,700 ಮೇಲೆ ಇರೋದು ತುಂಬ ಇಂಪಾರ್ಟೆಂಟ್. 25,700 ಕೆಳಗಡೆ ವರ್ಕ್ ಸ್ಟಾರ್ಟ್ ಆಯಿತು ಅಂತಂದರೆ ಇಲ್ಲಿ ಏನಾಗ್ಬೋದು, ನಾಳೆ ಇದು ಬ್ರೇಕ್ ಆಗಲಿಲ್ಲ ಅಂತಂದರೆ ಸೈಡ್ ವೇಸ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಇದು ಬ್ರೇಕ್ ಆಗಲಿಲ್ಲ, ಇದು ಎರಡು ಬ್ರೇಕ್ ಆಗಲಿಲ್ಲ ಅಂದರೆ ಮಾರ್ಕೆಟ್ ಇದೇ ಥರನೇ ಮೂಮೆಂಟ್ ಆಗ್ತಾ ಇರುತ್ತೆ. ಇವೆರಡು ಬ್ರೇಕ್ ಆಗದೆ ಹೊರತು ಟ್ರೇಡ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾದರೆ ನಮಗಿವಾಗ ಗ್ಯಾಪ್ ಅಪ್ ಆದರೆ ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳಿದೆ, ಗ್ಯಾಪ್ ಡೌನ್ ಆದರೆ ಯಾವ ಥರ ಮಾಡಬೇಕು ಅಂತ ಹೇಳಿದೆ, ಫ್ಲಾಟ್ ಓಪನ್ ಆದರೆ ಏನು ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳಿದೆ. ಅಕಸ್ಮಾತ್ ಪ್ರೈಸ್ ಏನಾದರೂ ಇದ್ರ ಕೆಳಗಡೆ ಓಪನ್ ಆಯಿತು ಅಂತಂದರೆ 25,772 25,077 ಕೆಳಗಡೆ ಏನಾದರೂ ಓಪನ್ ಆಯಿತು ಅಂದರೆ ಪ್ರೈಸು ಸೀದಾ ಎಲ್ಲಿ ಬರುತ್ತೆ, ಮತ್ತೆ ಈ ಲೋನ ಬ್ರೇಕ್ ಮಾಡುತ್ತೆ. ಅಥವಾ ಇದನ್ನು ಸಪೋರ್ಟ ತೊಗೊಂಡು ಇಲ್ಲಿ ಹಿಂಗೆ ಹೋಗಿ ಇಲ್ಲಿ ರೆಸಿಸ್ಟೆನ್ಸ್ ಕ್ರಿಯೇಟ್ ಆಯಿತು ಅಂತಂದರೆ ಮಾಮೂಲಿ 25,323ವರೆಗೂ ಬರುತ್ತೆ. ನಾನು ಹೇಳಿರೋದನ್ನೆಲ್ಲನೂ ಬೇಕಾದ್ರೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ಅದೇ ಥರ ವರ್ಕ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಹೀಗೆ ಆಗ್ಬೇಕಂತೇನಿಲ್ಲ, ಬಟ್ ಪ್ರೈಸ್ ಆಕ್ಷನ್ ಪ್ರಕಾರ ಆ ಥರ ಆಗಬೇಕಾಗತ್ತೆ. ಸೊ ನಾನು ಹೇಳಿರೋ ವಿಷಯ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಈ ತರಹದ ವಿಷಯ 90% ಯೂಟ್ಯೂಬ್ನಲ್ಲಿ ಸಿಗೋದು ತುಂಬ ಕಷ್ಟ. ಕರೆಕ್ಟ್ ವಿಷಯನ ನಿಮಗೆ ಹೇಳೋದಿಲ್ಲ. ತುಂಬ ಕಡಿಮೆ ಚಾನಲ್ಗಳು ಮಾತ್ರ ಕರೆಕ್ಟಾಗಿ ಈ ಥರ ಎಕ್ಸ್ಪ್ಲೇನ್ ಮಾಡ್ತಾರೆ. ಹಾಗಿದ್ರೆ ಈ ವಿಷಯ ನಿಮ್ಗೆ ಅರ್ಥ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಇದೇ ಥರ ವಿಷಯ ನಿಮ್ಗೆ ಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತು ತುಂಬ ಲಾಸ್ ಆಗಿರೋರು ಇದ್ದರೆ, ಟ್ರೇಡ್ ಮಾಡಿ ಲಾಸ್ ಆದಂಥವ್ರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಅಂಥವ್ರಿಗೆ ಶೇರ್ ಮಾಡಿ.
ಮತ್ತು ನಿಮಗೇನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.